Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಂಡ್ ಐ ಆಮ್ ಶೋರ್ ಅಬೌಟ್ ಇಟ್. ಹೂ ಈಸ್ ಯುವರ್ ಸೋಲ್ ಮೇಟ್? ನೀವು ಆಲ್ರೆಡಿ ಅವ್ರನ್ನ ಮೀಟ್ ಆಗಿದ್ದೀರಾ ಅಥವಾ ಆಗಬೇಕಾ? ಕ್ಯಾರೆಕ್ಟರಿಸ್ಟಿಕ್ ಏನಾಗಿರುತ್ತೆ, ಅವರ ಝೋಡಿಯಾಕ್ ಸೈನ್ಸ್ ಏನಾಗಿರಬಹುದು? ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂದರೆ ನಿಮ್ಮ ಫಸ್ಟ್ ಕಾನ್ವರ್ಸೇಷನ್ ಏನರ ಬಗ್ಗೆ ಆಗಿತ್ತು, ಏನೋ ಅದು ನಿಮಗೆ ಒಂಥರ ರಿಲೇಟ್ ಆಗ್ಬೋದು. ಅಟ್ಲೀಸ್ಟ್ ಅವ್ರನ್ನಾರು ಮೀಟ್ ಆಗಿದ್ದೀನಿ ಅಂತ ಅನ್ಸಿದ್ರೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರು ನೀವು ಒಂಥರ ಡಬಲ್ ಕನ್ಫರ್ಮೇಷನ್ ಮಾಡ್ಕೊಬೋದು, ಇಸ್ ದಿಸ್ ಮೈ ಸೋಲ್ ಮೇಟ್ ಅಥವಾ ದೇರ್ ಇಸ್ ಸಮ್ವನ್ ಎಲ್ಸ್ ಅಂತ. ಸೊ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಓಕೆ, 2 ಆಪ್ಷನ್ಸ್ ಲೈಕ್ ಇಮೇಜಸ್ ಬರುತ್ತೆ, ಇನ್ನೇನು ಸ್ಕ್ರೀನ್ ಮೇಲೆ ಇಮೇಜಸ್ ಬರುತ್ತೆ. ಇನ್ ಕೇಸ್ ನಿಮಗೆ ಆಪ್ಷನ್ಸ್ ಚೂಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ, ಆಲ್ರೆಡಿ ಝೋಡಿಯಾಕ್ ಸೈನ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು, ನಿಮ್ಮ ಝೋಡಿಯಾಕ್ ಸೈನ್ಸ್ನ ಚೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಇನ್ನೇನು ಡಿಸ್ಪ್ಲೇ ಆಗುತ್ತೆ ನಂಬರ್, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು. ಓಕೆ ದೆನ್ ಗೈಸ್, ತಡ ಮಾಡೋದು ಬೇಡ, 2 ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವೊಂದು ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಎಗೇನ್ ಇನ್ಫ್ಯಾಕ್ಟ್ ನಿಮಗೆ ಚೂಸ್ ಮಾಡೋಕ್ಕೆ ಕಷ್ಟ ಆಯಿತು ಅನಿಸಿದೆ, ದರ್ ಇಸ್ ನೋ ಇಶ್ಯೂ. ನೀವು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಎರಡರಲ್ಲಿ ಒಂದಿರುತ್ತೆ, ಡೈರೆಕ್ಟಾಗಿ ಹೋಗ್ಬೋದು. ಓಕೆ ದೆನ್ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ, ಸೊ ಈ ಒಂದು ಟೈಮ್ ಸ್ಟ್ಯಾಂಪ್ಸ್ ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 1 ಆಗಿರುತ್ತೆ. ಸೊ ಲೆಟ್ಸ್ ಸಿ ಯಾರು ನಿಮ್ಮ ಸೋಲ್ ಮೇಟ್, ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ ಅಥವಾ ಮೀಟ್ ಆಗಿಲ್ವಾ, ಎಲ್ಲದನ್ನು ನೋಡೋಣ. ಆ್ಯಂಡ್ ಓವರ್ ಆಲ್ ಸಜೆಷನ್, ನಿಮ್ಮ ಒಂದು ಲವ್ ಲೈಫ್ ಅಂತ ಬಂದರೆ ಜನರಲ್ ಸಜೆಷನ್ ಏನಿದೆ ನಿಮಗೆ, ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್, ಸೊ ಗೈಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಲೈಫಲ್ಲಿ ಅದನ್ನು ನಾನು ಅಟ್ರಾಕ್ಟ್ ಮಾಡ್ಕೊಳ್ಳೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟಿಗೆ ನಾವು ಐ ಥಿಂಕ್ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಇಲ್ವಾ ಅದ್ರ ಬಗ್ಗೆ ನೋಡೋಣ. ಸೊ ಗ್ರೂಪ್ 1, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಈ ಪರ್ಸನ್ನ ಇಲ್ವಾ? ದೇರ್ ಈಸ್ ಹೈ ಪ್ರೀಸ್ಟೆಸ್. ಸೊ ಈ ಒಂದು ಕ್ವೆಶನ್ ಬಗ್ಗೆ ಸಮ್ ಸೀಕ್ರೆಟ್ ಥಿಂಗ್ ನೋಡ್ತಾ ಇದ್ದೀನಿ. ಸೊ ಐ ಫೀಲ್ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವು ಇವ್ರನ್ನ ಮೀಟ್ ಆಗಿದ್ದೀರಾ. ಪ್ರಾಬಬ್ಲಿ ಯಾವ ಥರ ಒಂದು ಸರೌಂಡಿಂಗಲ್ಲಿ ಮೀಟ್ ಆಗಿದ್ದೀರಾ ಅಂದರೆ, ತುಂಬ ಜನ ಇರಲಿಲ್ಲ, ಜಾಸ್ತಿ ಕ್ರೌಡೆಡ್ ಜಾಗದಲ್ಲಿ ಅಲ್ಲ, ವೆರಿ ಸೀಕ್ರೆಟಿವ್ ಜಾಗದಲ್ಲಿ ಈ ಪರ್ಸನ್ ನೀವು ಮೀಟ್ ಆಗಿದ್ದೀರಾ. ಮೇ ಬಿ ನಿಮ್ಮಿಬ್ರು ಮಧ್ಯೆ ಅಷ್ಟೊಂದು ಕಾನ್ವರ್ಸೇಷನ್ಸ್ ಅಂದರೆ ಮಾತುಕತೆ ಇನ್ನೂ ಆಗಿಲ್ಲ, ನೀವಿಬ್ರು ಸೈಲೆಂಟ್ ಆಗಿದ್ದೀರಾ. ಐ ಡೋಂಟ್ ಥಿಂಕ್ ಅಂದರೆ ನೀವು ಹಾಯ್ ಬಾಯ್ ಅಂತ ಕೂಡ ಹೇಳ್ಕೊಂಡಿದ್ದೀರಾ ಅಂತ ನಂಗೆ ಅನ್ನಿಸ್ತಾ ಇಲ್ಲ, ತುಂಬಾ ಸೀಕ್ರೆಟ್ ಆಗಿದೆ. ಇಟ್ಸ್ ಲೈಕ್ ನಿಮ್ಮ ಇಂಟ್ಯೂಷನ್ಗೆ ಗೊತ್ತು, ನಿಮಗೆ ಗೊತ್ತು ದಿಸ್ ಈಸ್ ಮೈ ಸೋಲ್ ಮೇಟ್, ಈ ಪರ್ಸನ್ನೇ ನನ್ನ ಸೋಲ್ ಮೇಟ್ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಮೈಂಡಿಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಇಂಟ್ಯೂಷನ್ಗೆ ಚೆನ್ನಾಗಿ ಗೊತ್ತಿದೆ, ಆ್ಯಂಡ್ ನಿಮ್ಮ ಸಬ್ಕಾನ್ಷಿಯಸ್ನೆಸ್ ಕೂಡ ಚೆನ್ನಾಗಿ ಗೊತ್ತಿದೆ ಇವರೇ ನಿಮ್ಮ ಸೋಲ್ ಮೇಟ್ ಅಂತ. ಬಟ್ ಅದನ್ನ ರಿಯಾಲಿಟಿಲಿ ಹೇಳೋಕ್ಕಾಗ್ತಾ ಇಲ್ಲ, ರಿಯಾಲಿಟಿಲಿ ನೀವು ಆ ಪರ್ಸನ್ನ ಅಪ್ರೋಚ್ ಮಾಡೋದಕ್ಕಾಗ್ತಾ ಇಲ್ಲ. ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಇಟ್ಸ್ ಲೈಕ್
ತುಂಬಾ ಜನಕ್ಕೆ ನಿಮಗೆ ಡ್ರೀಮ್ಸ್ ಅಲ್ಲಿ ಈ ಪರ್ಸನ್ ಬಂದಿದ್ದಾರೆ. ಡ್ರೀಮ್ಸ್ ಅಲ್ಲಿ ತುಂಬಾ ಸರ್ತಿ ಈ ಪರ್ಸನ್ ನೀವು ನೋಡಿದೀರಾ. ಸಿ ಯೂಶಲಿ ವಾಟ್ಸ್ ಆರ್ ಡ್ರೀಮ್ಸ್ ಅಂದ್ರೆ ಏನು? ಸಬ್ ಕಾನ್ಶಿಯಸ್ ಮೈಂಡ್. ಇಟ್ಸ್ ಲೈಕ್ ಕಾನ್ಶಿಯಸ್ ಅಂತ ಅಂದ್ರೆ ನಾವ್ ಇವಾಗ ಹೆಂಗಿದೀವಿ, ಇವಾಗ ಮಾತಾಡ್ತಾ ಇದ್ದೀನಿ ನಾನು ನಿಮ್ಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಅಥವಾ ಐ ಆಮ್ ಡೂಯಿಂಗ್ ವಿಡಿಯೋ, ಇದು ನನ್ನ ಕಾನ್ಶಿಯಸ್ನೆಸ್ಸಿಗೆ ಚೆನ್ನಾಗಿ ಗೊತ್ತಿದೆ. ದೇರ್ ಸಮಥಿಂಗ್ ಕಾಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಸೊ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾ ಇರುತ್ತೆ. ದಟ್ ಈಸ್ ಅವರ್ ಇನ್ನರ್ ಸೆಲ್ಫ್. ಸಮ್ಟೈಮ್ಸ್ ಸಬ್ ಕಾನ್ಶಿಯಸ್ ಅಲ್ಲಿ ಏನ್ ಆಗ್ತಾ ಇದೆ, ನಮ್ಮ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದೆ, ಸಮ್ಟೈಮ್ಸ್ ಅದು ನಮ್ಮ ಕಾನ್ಶಿಯಸ್ನೆಸ್ಸಿಗೆ ಕೂಡ ಗೊತ್ತಾಗಲ್ಲ. ಸಮ್ಟೈಮ್ಸ್ ಅದು ಡ್ರೀಮ್ಸ್ ಅಲ್ಲಿ ಬರುತ್ತೆ. ಸಿ ವಾಟ್ ಎವರ್ ಡ್ರೀಮ್ಸ್ ಅಲ್ಲಿ ಬರುತ್ತೆ ಅಂದ್ರೆ ನಮಗೆ ತಲೆ ಕೆಟ್ಟದ್ ಬರ್ತಾ ಇರಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಅದನ್ನ ಯೋಚನೆ ಮಾಡಿರ್ತೀವಿ, ಅದನ್ನೇ ಡ್ರೀಮ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಮಾಡ್ತಾ ಇರತ್ತೆ. ಸಿ ತುಂಬಾ ಸರ್ತಿ ನನ್ನ ಒಂದು ಕ್ಲೈಂಟ್, ಓಕೆ, ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ, ಕಾನ್ಶಿಯಸ್ಲಿ ಶಿ ಲೈಕ್ ಸಮ್ವನ್, ಒಬ್ರನ್ನ ಇಷ್ಟಪಡ್ತಾ ಇದ್ದಾರೆ, ಬಟ್ ಸಬ್ ಕಾನ್ಶಿಯಸ್ಲಿ ಅವರಿಗೆ ಭಯ ಇದೆ ರಿಲೇಶನ್ಶಿಪ್ ಬಗ್ಗೆ. ಆ್ಯಂಡ್ ಆ ಭಯನ ಶಿ ಇಸ್ ನಾಟ್ ಟೆಲ್ಲಿಂಗ್ ವಿತ್ ಮೀ, ನನ್ನ ಜೊತೆ ಅದನ್ನ ಹೇಳ್ಕೊತಾ ಇಲ್ಲ, ಬಟ್ ಅವರ ಡ್ರೀಮ್ಸ್ನ ಅವಳು ಹೇಳ್ಕೊತಾ ಇದ್ದಾಳೆ. ಡ್ರೀಮ್ಸಲ್ಲಿ ಆ ಒಂದು ಪರ್ಸನ್ ಅವರಿಗೆ ಚೀಟ್ ಮಾಡೋದು, ಡ್ರೀಮ್ಸಲ್ಲಿ ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡು ಬರೋದು, ಯುನೋ ಆ ಥರ ಎಲ್ಲ ಡ್ರೀಮ್ಸ್ ಬರ್ತಾ ಇತ್ತು. ಸೊ ಐ ಗಾಟ್ ಟು ನೋ ಸಬ್ ಕಾನ್ಶಿಯಸ್ಲಿ ಈ ಪರ್ಸನ್ಗೆ ಆ ಒಂದು ಪರ್ಸನ್ ಬಗ್ಗೆ ಭಯ ಇದೆ. ಅದು ನಂಗೆ ಚೆನ್ನಾಗಿ ಗೊತ್ತಾಯಿತು. ಸೊ ಯೂಶಲಿ ನಿಮ್ಮ ಡ್ರೀಮ್ಸ್ ಏನು ಬರುತ್ತೆ, ಐ ಥಿಂಕ್ ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಚೆನ್ನಾಗಿ ಗೊತ್ತಿದೆ ಹೂ ಇಸ್ ದಟ್ ಪರ್ಸನ್, ಯಾರು ನಿಮ್ಮ ಸೋಲ್ಮೇಟ್. ಆ್ಯಂಡ್ ತುಂಬ ಸತಿ ನೀವು ಡ್ರೀಮ್ಸಲ್ಲಿ ಕೂಡ ನೋಡಿದ್ದೀರಾ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಡ್ರೀಮ್ಸಲ್ಲಿ ಈ ಪರ್ಸನ್, ಮೇ ಬಿ ನಿಮಗೆ ಎಕ್ಸಾಕ್ಟಾಗಿ ಈ ಪರ್ಸನ್ ಫೇಸ್ ಕಾಣಿಸ್ತಾನೆ ಇರಬಹುದು, ಬಟ್ ಐ ಆಮ್ ಡ್ಯಾಮ್ ಶೋರ್ ಯಾವ ಥರ ಈ ಪರ್ಸನ್ ಇರ್ಬೋದು, ಲೈಕ್ ಟಾಲ್, ಕಾಂಪ್ಲೆಕ್ಷನ್, ಅಥವಾ ಏನು ಮಾಡ್ತಾ ಇರ್ಬೋದು ಈ ಪರ್ಸನ್ ಅರೌಂಡ್ ಏಜ್ ಏನಿರ್ಬೋದು, ಈ ಪರ್ಸನ್ ಯಾವ ಥರ ಒಂದು ಮನೇಲಿರಬಹುದು, ಲೈಕ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಈ ಪರ್ಸನ್ದು ಮನೆ ಕಡೆ ಎಲ್ಲ ಹೆಂಗಿರ್ಬೋದು, ಅಟ್ಲೀಸ್ಟ್ ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಆ ಐಡಿಯಾ ಅಂತೂ ಇದೆ. ಸೊ ಒನ್ ಥಿಂಗ್ ಇಸ್ ಕನ್ಫರ್ಮ್, ಇಟ್ಸ್ ಲೈಕ್ ಮೇ ಬಿ ನೀವು ಡೈರೆಕ್ಟಾಗಿ ಇನ್ನೂ ಮೀಟ್ ಆಗಿದ್ರು ನಿಮ್ಮಿಬ್ರ ಮಧ್ಯೆ ಅಂತ ಒಂದು ಕಮ್ಯುನಿಕೇಶನ್, ಅಂತ ಒಂದು ಮಾತುಕತೆ ಆಗಿಲ್ಲ. ಸೊ ಗ್ರೂಪ್ 1 ಐ ಫೀಲ್ ನೀವು ಇನ್ನೂ ಮೀಟ್ ಆಗಿಲ್ಲ, ಬಟ್ ತುಂಬ ಸರ್ತಿ ಈ ಪರ್ಸನ್ನ ನೀವು ನಿಮ್ಮ ಡ್ರೀಮ್ಸಲ್ಲಿ ನೋಡಿದ್ದೀರಾ. ತುಂಬ ಸರ್ತಿ ನಿಮ್ಮ ಇಂಟ್ಯೂಷನ್ ನಿಮಗೆ ಅವಾಗವಾಗ ಹೇಳಿದೆ, ನಿನ್ನ ಒಂದು ಸೋಲ್ಮೇಟ್ ಈ ಥರ ಇರ್ತಾರೆ, ನಿನ್ನ ಒಂದು ಸೋಲ್ಮೇಟ್ ಈ ಒಂದು ಟೈಮಲ್ಲಿ ನಿನ್ನ ಲೈಫಿಗೆ ಬರ್ಬೋದು, ವೆದರ್ ನಿನ್ನ ಸೋಲ್ಮೇಟ್ನ ಮದುವೆ ಆಗ್ತೀಯಾ ಇಲ್ವಾ, ಎಲ್ಲನೂ ನಿಮಗೆ ಗೊತ್ತಿದೆ. ಮೇ ಬಿ ನೀವು ಒಂದ್ಸತಿ ಬ್ಲ್ಯಾಂಕ್ ಆಗಿಬಿಟ್ಟು ಒಂದ್ಸತಿ ಮೆಡಿಟೇಷನ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಮೆಡಿಟೇಷನ್ ಏನು ಮಾಡುತ್ತೆ, ನಿಮ್ಮ ಒಂದು ಹೈಯರ್ ಸೆಲ್ಫಿಗೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ. ಆವಾಗ ಯು ವಿಲ್ ಬಿ ವೆರಿ ಮಚ್ ಕ್ಲಿಯರ್. ಆ ಕಾನ್ಷಿಯಸ್ ಮೈಂಡ್, ಆ ಸಬ್ ಕಾನ್ಷಿಯಸ್ ಮೈಂಡ್, ಎವ್ರಿಥಿಂಗ್ ಕಂಬೈನ್ಸ್ ವೆರಿ ವೆಲ್, ಆ್ಯಂಡ್ ನಿಮ್ಮ ಆನ್ಸರ್ಸ್ ನಿಮಗೆ ಸಿಕ್ಬಿಡುತ್ತೆ. ಒಂದ್ಸತಿ ನಿಮಗೆ ಆ ಒಂದು ಕಾಮ್ನೆಸ್ ಅಚೀವ್ ಮಾಡಿದ್ರೆ, ನಿಮ್ಮ ಮೈಂಡು ಹೈಯರ್ ಲೆವೆಲ್ ಅಂತ ಹೇಳ್ಬೋದು. ಸೊ ಯಾ, ಗ್ರೂಪ್ 1 ದಟ್ ಈಸ್ ಅ ಸಿಚುವೇಶನ್. ಬಟ್ ಇವಾಗ ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಲೆಟ್ಸ್ ಸಿ. ದೇರ್ ಈಸ್ ದ ಸನ್. ವಾವ್, ಇದನ್ನ ನಾನು ತೋರ್ಸೋಕ್ಕಾಗಲ್ಲ, ಇಷ್ಟೇ ತೋರಿಸ್ಬೋದು. ಸನ್ ಕಾರ್ಡ್ನ ಅಟ್ಲೀಸ್ಟ್ ನಾನು ತೋರಿಸ್ಬೋದು, ಕೆಲವೊಂದೊಂದು ಕಾರ್ಡ್ನ ತೋರ್ಸೋಕ್ಕೆ ಆಗಲ್ಲ. ಪರ್ಸ್ನಾಲಿಟಿ ಅಂತ ಬಂದರೆ, ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ದಿಸ್ ಇಸ್ ಮೂನ್ ಆಯ್ತಾ. ಹೈ ಪ್ರಿಸ್ಟೆಸ್ ಅಂದರೆ ದಿಸ್ ಇಸ್ ಅ ಮೂನ್ ಕಾರ್ಡ್. ಲುಕ್ ಎಟ್ ದಿಸ್, ಆ್ಯಂಡ್ ದಿಸ್ ಇಸ್ ಸನ್. ಸೊ ಐ ಫೀಲ್ ಒನ್ ಥಿಂಗ್ ಈಸ್, ನಿಮ್ಮಿಬ್ರು ಪರ್ಸ್ನಾಲಿಟಿಲಿ ಒನ್ ಥಿಂಗ್ ತುಂಬ ಡಿಫ್ರೆನ್ಸಸ್ ಇದೆ. ನೀವು ಇಂಟ್ರೋವರ್ಟ್ ಆದರೆ ಆ ಪರ್ಸನ್ ಬಿಟ್ ಎಕ್ಸ್ಟ್ರೋವರ್ಟ್. ಡೆಫಿನೆಟ್ಲಿ ಈ ಪರ್ಸನ್ದು ಪರ್ಸ್ನಾಲಿಟಿ ಅಂತ ಬಂದರೆ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ ಈ ಪರ್ಸನ್. ಸನ್ ನೇಚರ್, ವೆರಿ ಕ್ರಿಯೇಟಿವ್. 5th ಹೌಸ್, ಮೇ ಬಿ ಈ ಪರ್ಸನ್ ಏನು ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಇವರಿಗೊಂದು ಡಾಮಿನೆಂಟ್ ಪೊಸಿಷನ್ ಇರುತ್ತೆ. ಇದರ್ ಅವರು ಟೀಮ್ ಲೀಡ್ ಆಗಿರ್ತಾರೆ, ಮ್ಯಾನೇಜರ್ ಆಗಿರ್ತಾರೆ, ಅಥವಾ ಅವ್ರದ್ದೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಯೂಶ್ವಲಿ ಸನ್ ಡಾಮಿನೇಟಿಂಗ್ ಪರ್ಸನ್ ಹೆಂಗೆ ಅಂದರೆ, ಅವ್ರು ಇನ್ನೊಬ್ರು ಅಂಡರ್ ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವರು ಅವ್ರದ್ದೇ ಆದ ಒಂದು ಬಿಸ್ನೆಸ್, ಅವ್ರದ್ದೇ ಆದ ಒಂದು ಕೆಲಸ, ಅವರೇ ಓನರ್ ಆಗಿರ್ತಾರೆ.
ಅವ್ರು ಇನ್ನೊಬ್ರು ಅಂಡರ್ ವರ್ಕ್ ಮಾಡಲ್ಲ, ಆ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಹಾಗಂತ ಇವರಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆ ಥರ ಅಲ್ಲ, ಅ ಬಿಟ್ ಚೈಲ್ಡಿಶ್ ನೇಚರ್ ಕೂಡ. ಎಲ್ಲಿ ಸೀರಿಯಸ್ ಆಗಿರಬೇಕು, ಎಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಲ್ಲಿ ಪಕ್ಕ ರೆಸ್ಪಾನ್ಸಿಬಿಲಿಟಿ ತಗೊತಾರೆ. ಇವಾಗ ಸನ್ ಹೆಂಗೆ ಮಾರ್ನಿಂಗ್ 6 AM ಬರಬೇಕಾ ಪಟಾರ್ ಅಂತ ಬರುತ್ತೆ, ಅದು ಯಾವಾಗ ಮುಳುಗಬೇಕು ಆವಾಗಲೇ ಮುಳುಗುತ್ತೆ. ಸೊ ಸನ್ನಿಂದ ನಾವು ಡಿಸಿಪ್ಲಿನ್ ಕಲಿಬೋದು, ಸನ್ನಿಂದ ನಾವು ಸ್ಟ್ರಕ್ಚರ್ನ ಕಲಿಬೋದು. ಆ್ಯಂಡ್ ಶನಿ ಎವ್ರಿ ಟೈಮ್ ಸನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಶನಿ ಈಸ್ ಆರ್ ಕೆಲಸ, ಆರ್ ಕರ್ಮ. ಬಟ್ ಶನಿಗೂ ಸನ್ಗೂ ಡಿಫ್ರೆನ್ಸಸ್ ಇದೆ. ಸನ್ ಹೆಂಗೆ ಅಂತ ಅಂದರೆ ಅದೇ ಬಾಸ್, ಬಟ್ ಬಾಸ್ ಅಂತ ಅದ್ರ ಕೆಲಸನ ಗ್ರಾಂಟೆಡ್ ಆಗಿ ತಗೊಳ್ಳಲ್ಲ. ಏನು ಮಾಡಬೇಕು ಅದನ್ನ ಮಾಡುತ್ತೆ. ಸನ್ ಇದ್ರೇ ಒಂಥರ ಲೈಫಿಗೆ ಆ ಲೈಟ್ನೆಸ್ ಬರೋದು, ಬ್ರೈಟ್ನೆಸ್ ಬರೋದು. ಸೊ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಅಂಡರ್ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ. ಈ ಪರ್ಸನ್ ತುಂಬ ಜನರದ್ದು ಲೈಫ್ ಲೀಡ್ ಮಾಡೋದಕ್ಕೊಂದು ರೀಸನ್ ಆಗಿರ್ತಾರೆ. ಈ ಪರ್ಸನ್ ತುಂಬ ಜನನ ನೋಡ್ಕೊತಾ ಇರ್ತಾರೆ ಕೂಡ. ಬಿಕಾಸ್ ಒಂದು ಲೀಡಿಂಗ್ ಪೊಸಿಷನ್, ಆಲ್ರೆಡಿ ಒಂದು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ, ಇವ್ರ ಕೆಳಗೆ ತುಂಬ ಜನ ಇರ್ತಾರೆ ಅಂತ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ವೆರಿ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಸ್ಟೇಜ್ ಫಿಯರ್ ಇರಲ್ಲ. ಪ್ರಾಬಬ್ಲಿ ಆರ್ಟಿಸ್ಟ್ ಆಗಿರ್ಬೋದು, ಕ್ರಿಯೇಟಿವ್ ವರ್ಕ್ ಮಾಡ್ತಿರ್ಬೋದು, ಅಗೇನ್ ಬಿಸ್ನೆಸ್. ಐ ಡೋಂಟ್ ಥಿಂಕ್ ಇವ್ರು IT ಆ ಥರ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಬಟ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಹೆಂಗೆ ಅಂತ ಅಂದರೆ ಕರಿಯರಿಂದ ಇವರ ಒಂದು ನೇಮ್ ಆ್ಯಂಡ್ ಫೇಮ್ ಇರುತ್ತೆ. ತುಂಬ ಜನ ಈ ಪರ್ಸನ್ ನೇಮ್ ನೆನಪಿಸ್ಕೊಂಡು ಕೂಡಲೇ ಅವರ ಕರಿಯರ್, ಓಕೆ ಈ ಪರ್ಸನ್ ಈ ಕೆಲಸ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಬಿಸ್ನೆಸ್ ಇದೆ, ಈ ಪರ್ಸನ್ದು ಫೇಮಸ್ ಫಾರ್ ದೇರ್ ವರ್ಕ್. ತುಂಬ ಜನ ಇವರ ಒಂದು ವರ್ಕ್ ಇಂದ ಅವ್ರನ್ನ ನೋಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ಸುತ್ತಮುತ್ತ ಜನರ ಮಧ್ಯೆ ಅವ್ರದ್ದೇ ಆದ ನೇಮ್ ಆ್ಯಂಡ್ ಫೇಮ್ನ ಗೇನ್ ಮಾಡ್ಕೊಂಡಿರ್ತಾರೆ ಅಂತ. ದಟ್ಸ್ ಅಬೌಟ್ ಪರ್ಸ್ನಾಲಿಟಿ. ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಮೀನರಾಶಿ ಹಾಗೂ ಸಿಂಹ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಲೆಟ್ಸ್ ಸಿ. ಇಟ್ ಈಸ್ ಡಬಲ್ ಕನ್ಫರ್ಮೇಷನ್. ನೀವು ರಿಯಾಲಿಟಿಲಿ ಈ ಪರ್ಸನ್ ಮೀಟ್ ಆಗಿಲ್ಲ ಅಂತ. ಯಾವಾಗ ಮೀಟ್ ಆಗ್ತೀರಾ, ಟೈಮಿಂಗ್ಸ್ ಏನಾದರೂ ಇದೆಯಾ ನೋಡೋಣ. ದೇರ್ ಈಸ್ 3 of Wands. ಇದು ಟೈಮಿಂಗ್ಸ್ ಜೊತೆಗೆ ಹೆಂಗೆ ಮೀಟ್ ಆಗ್ತೀರಾ ಅಂತಲೂ ಹೇಳ್ತಾ ಇದೆ. ಸನ್ ಅಂತ ಬಂದರೆ ಅಗೇನ್ ದಿಸ್ ಇಸ್ ದ ಟ್ರಾವೆಲ್ ಕಾರ್ಡ್. ಓಕೆ, ಇಟ್ಸ್ ಲೈಕ್ ಎಕ್ಸ್ಪ್ಲೋರೇಷನ್ ಕಾರ್ಡ್. ಆ್ಯಂಡ್ 3 of Wands ಕೂಡ ಟ್ರಾವೆಲ್ ಕಾರ್ಡ್. ಒನ್ ಥಿಂಗ್ ಇಸ್ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ ನಿಮ್ಮ ಹೋಮ್ ಟೌನ್ ಹತ್ರ ಎಲ್ಲ ಇರಲ್ಲ. ಈ ಪರ್ಸನ್ ಸ್ವಲ್ಪ ನಿಮ್ಮ ಮನೆಯಿಂದ ದೂರನೇ ಇರ್ತಾರೆ. 3 of Wands ಅ ಬಿಟ್ ಅಡ್ವೆಂಚರಸ್ ಕಾರ್ಡ್ ಕೂಡ. ಎಲ್ಲೋ ನೀವು ಟ್ರಾವೆಲ್ ಮಾಡಿದಾಗ, ಯಾವುದೋ ಒಂದು ಹೊಸ ಪ್ಲೇಸಿಗೆ ಹೋದಾಗ, ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಪ್ಲ್ಯಾನ್ ಮಾಡಿರ್ತೀರ, ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀರ, ಆ ಒಂದು ಟೈಮಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗೋದು, ಆ ಥರ ಪಾಸಿಬಿಲಿಟಿ ಇದೆ. 3rd house, ಮಾರ್ಸ್ ಎನರ್ಜಿ. ಏನೋ ಒಂದು ಆ್ಯಕ್ಟಿವಿಟಿಗೆ ನೀವು ಟ್ರಾವೆಲ್ ಮಾಡಿದಾಗ, ಬೇರೆ ಒಂದು ಪ್ಲೇಸಿಗೆ ಹೋದಾಗ ಇವ್ರನ್ನ ಮೀಟ್ ಆಗೋದು. ಆ್ಯಂಡ್ ಇಟ್ಸ್ ಅ ವೆರಿ ಕ್ವಿಕ್ ಕಾರ್ಡ್ ಆಗಿರೋದ್ರಿಂದ ವಿತಿನ್ ಐ ಥಿಂಕ್ ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ವಿತಿನ್ 3 months ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ. 3 months ತಗೊಳ್ಳಲ್ಲ, ವಿತಿನ್ ವೀಕ್ಸೇ ನೀವು ಮೀಟ್ ಆಗ್ಬೋದು. ಬಟ್ ಮೀಟ್ ಆಗ್ತೀರಾ, ನೀವು ಕನೆಕ್ಟ್ ಆಗ್ತೀರಾ ಈ ಪರ್ಸನ್ನ. ಆ್ಯಂಡ್ ತುಂಬಾ ಓಪನ್ ಮೈಂಡೆಡ್ ಆಗಿರ್ತಾರೆ ಇವರು. ಇವ್ರು ಯಾವ ಥರ ಅಂದರೆ ಕಂಪೇರ್ ಮಾಡಲ್ಲ. ನೋಡು ಅವ್ರು ಹೆಂಗಿದ್ದಾರೆ, ನೀನು ಹಾಗೆ ಇರಬೇಕು, ನೋಡು ಅವ್ರು ಆ ಥರ ಬಟ್ಟೆ ಹಾಕೊಂಡು ಬಂದಿದ್ದಾರೆ, ನೀನು ಅದೇ ಥರ ಬಟ್ಟೆ ಹಾಕೋ ಬರಬೇಕು. ಏನೋ ಆ ಒಂದು ಚೀಪ್ ಬುದ್ಧಿ ಅಂತಲೇ ಹೇಳ್ತೀನಿ ನಾನು, ಕಂಪೇರ್ ಮಾಡೋದನ್ನು. ಬಿಕಾಸ್ ಬಯಾಲಜಿಕಲಿ ನೀವು ನಿಮ್ಮ ಅಪ್ಪ ಅಮ್ಮ ಹೆಂಗಿರ್ತೀರ ಹಾಗೆ ಇರ್ತೀರ. ಆ್ಯಂಡ್ ನಿಮಗೆ ಯಾವ ಕಂಫರ್ಟೇಬಲ್ ಬಟ್ಟೆ ಇರುತ್ತೆ ಆ ಥರನೇ ಹಾಕ್ಕೊತೀರ. ಅದನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡೋದು, ಅವರೇನೋ ಹಾಕಿದ್ದಾರೆ ಅಂತ ನೀನು ಹಾಗೆ ಹಾಕಬೇಕು, ಅವರೇನೋ ಹೈಟ್ ಇದ್ದಾರೆ ನೀನು ಹೈಟೇ ಇರಬೇಕು, ಇಟ್ ಮೇಕ್ಸ್ ನೋ ಸೆನ್ಸ್. ಆ್ಯಂಡ್ ಆ ಥರ ಜನರ ಜೊತೆ ನಾನಂತೂ ಎಷ್ಟು ದೂರ ಹೋಗ್ತೀನಿ ಅಷ್ಟು ದೂರ ಹೋಗ್ಬಿಡ್ತೀನಿ. ಆ್ಯಂಡ್ ಇವತ್ತು ನಾನು ಮೆಂಟಲಿ ಹೆಲ್ದಿಯಾಗಿದ್ದೀನಿ ಅಂದರೆ ಆ ಥರದವ್ರನ್ನ ದೂರ ಇಟ್ಟಿರೋದಕ್ಕೇನೆ. ನನ್ನ ಲೈಫಲ್ಲೂ ಇದ್ದಾರೆ ಆ ಥರದವ್ರು, ಇಲ್ಲ ಅಂತ ಅಲ್ಲ. ಇವನ್ ಐ ಹ್ಯಾವ್ ಸೀನ್ few people, relatives, family people. So the thing is,
ವೆರಿ ಓಪನ್ ಮೈಂಡೆಡ್ ಆಗಿರ್ತಾರೆ, ಕಂಪೇರ್ ಮಾಡಲ್ಲ, ನಿಮ್ಮಲ್ಲಿರೋ ಬೆಸ್ಟ್ ಕ್ವಾಲಿಟೀಸ್ನ ಯಾವಾಗಲೂ ಅಡ್ಮೈರ್ ಮಾಡ್ತಾರೆ, ಏನು ಇರಲ್ಲ ಅದನ್ನ ಪಾಯಿಂಟ್ ಔಟ್ ಮಾಡಲ್ಲ ಯಾವತ್ತೂ. ಸೊ ಅಂತ ಒಂದು ಸಣ್ಣ ಬುದ್ಧಿ ಇರಲ್ಲ ಅಂತ ಹೇಳ್ಬೋದು ಈ ಪರ್ಸನ್ಗೆ. ಬಿಕಾಸ್ ಈ ಪರ್ಸನ್ ಹೆಂಗೆ ಅಂತಂದರೆ ತುಂಬ ಪ್ಲೇಸಸ್ನ ನೋಡಿರ್ತಾರೆ, ತುಂಬ ಜಾಗಗಳನ್ನ ನೋಡಿರ್ತಾರೆ, ತುಂಬ ಟ್ರಾವೆಲ್ ಮಾಡಿರ್ತಾರೆ, ತುಂಬ ಜನರನ್ನ ಮೀಟ್ ಆಗಿರ್ತಾರೆ, ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಸೊ ಅವರಿಗೆ ಎಲ್ಲ ರೀತಿ ಜನರು, ಎಲ್ಲ ರೀತಿ ಮೈಂಡ್ ಸೆಟ್, ಎವ್ರಿಥಿಂಗ್. ಸೊ ಸಣ್ಣ ಅಂತ ಅಂದರೆ ಫುಲ್ ಆಫ್ ಕ್ಲಾರಿಟಿ. ಅವ್ರಿಗೆ ಯಾವ ಥರ ಒಂದು ಪರ್ಸನ್ ಬೇಕು. ಇವಾಗ ಒಬ್ಬೊಬ್ರು ಇರ್ತಾರೆ ರಿಲೇಷನ್ಶಿಪ್ ಆಗಿ ಬಂದ್ಬಿಟ್ಟು ಆಮೇಲೆ ದೆಲ್ ಸ್ಟಾರ್ಟ್ ಲುಕಿಂಗ್ ಫಾರ್ ಸಮ್ ನ್ಯೂ ಕ್ವಾಲಿಟೀಸ್. ಬಟ್ ಈ ಪರ್ಸನ್ ಆ ಥರ ಅಲ್ಲ. ಅವರಿಗೆ ಯಾವ ಥರ ಪರ್ಸನ್ ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಯಾವ ಥರ ಪರ್ಸನ್ ಜೊತೆ ಲೈಫ್ನ ಲೀಡ್ ಮಾಡಬೇಕಂತ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಒನ್ಸ್ ನಿಮ್ಮನ್ನ ಮೀಟ್ ಆದಮೇಲೆ, ಒನ್ಸ್ ನಿಮ್ಮನ್ನ ಕನೆಕ್ಟ್ ಆದಮೇಲೆ ರಿಗ್ರೆಟ್ ಮಾಡೋದು, ನಿನ್ಗೆ ಆ ಪ್ರಾಬ್ಲಮ್ ಇದೆ, ನಿನ್ನಲ್ಲಿ ಆ ಕ್ವಾಲಿಟಿ ನೋಡಬೇಕಿತ್ತು ನಾನು, ಏನೋ ಆ ಥರ ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದು ನೋ, ಈ ಪರ್ಸನ್ ಮಾಡಲ್ಲ. ಓಕೆ, ಸೊ ನಿಮಗೆ ಇನ್ ಜನರಲ್ ಗೈಡೆನ್ಸ್ ನೋಡೋಣ. ಗ್ರೂಪ್ 1 ಇನ್ ಜನರಲ್ ಆಗಿ ನಿಮ್ಮ ಕರೆಂಟ್ ಸಿಚುವೇಶನಿಗೆ ಏನು ಗೈಡೆನ್ಸ್ ಇದೆ? ದೇರ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್. ಸೊ ದ ಥಿಂಗ್ ಈಸ್ ಟ್ರಸ್ಟ್ ದ ಗಾಡ್ ಪ್ಲ್ಯಾನ್. ದೇವ್ರು ನಿಮಗೆ ಅಂತಾನೆ ಒಂದು ಪ್ಲ್ಯಾನ್ ಮಾಡಿದೆ. ಐ ನೋ ತುಂಬ ಟೈಮಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಒಂದು ರೈಟ್ ಪರ್ಸನ್ ಲೈಫಿಗೆ ಬರಲಿ ಅಂತ. ತುಂಬಾ ಕನ್ಸಿಸ್ಟೆನ್ಸಿಯಾಗಿ ಎಫರ್ಟ್ ಹಾಕ್ತಾ ಇದ್ದೀರಾ. ಐ ಥಿಂಕ್ ದಿಸ್ ಇಸ್ ಪೇಜ್ ಆಫ್ ಪೆಂಟಕಲ್ಸ್ ಮೇನ್ ಆಗಿ ಕರಿಯರ್ ಬಗ್ಗೆ ಹೇಳುತ್ತೆ, ಫಿನಾನ್ಸ್ ಬಗ್ಗೆ ಮೇನ್ ಆಗಿ ಹೈಲೈಟ್ ಮಾಡುತ್ತೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಜಾಸ್ತಿ ನೀವು ಸೋಲ್ಮೇಟ್ ಹಿಂದೆ ಹೋಗಬೇಡಿ, ಅಥವಾ ಜಾಸ್ತಿ ನೀವು ಸೋಲ್ಮೇಟ್ ಯಾವಾಗ ಬರ್ತಾರೆ, ಮದುವೆ ಯಾವಾಗ ಆಗ್ತೀನಿ ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಇಫ್ ಪಾಸಿಬಲ್ ಕರೆಂಟ್ ಸಿಚುವೇಶನಲ್ಲಿ ಏನು ಆಪರ್ಚುನಿಟಿ ಇದೆ ಕರಿಯರ್ ಗ್ರೋತಿಗೆ, ಫಿನಾನ್ಷಿಯಲ್ ಗ್ರೋತಿಗೆ, ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ಆಪರ್ಚುನಿಟೀಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಯಾವಾಗ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಫಿನಾನ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಆಟೋಮೆಟಿಕ್ಕಾಗಿ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ. ಲೈಕ್ ನಾವು ಮೀಟ್ ಆಗಲೇಬೇಕು ಅಂತ ಹೋಗೋದಲ್ಲ, ನೀವು ನಿಮ್ಮ ಕೆಲಸ ಮಾಡ್ಕೊಂಡಿರಿ, ಗಾಡ್ ವಿಲ್ ಸೆಂಡ್ ದಿಸ್ ಪರ್ಸನ್ ನಿಮ್ಮ ಕಡೆಗೆ ಅಂತಲೇ ಹೇಳ್ಬೋದು. ದ ಮೋರ್ ಯು ಆರ್ ಡಿಸಿಪ್ಲಿನ್ಡ್ ಟುವರ್ಡ್ಸ್, ಆಲ್ರೆಡಿ ನಿಮ್ಮ ಟೇಬಲ್ ಮೇಲೆ ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಆ ಡಿಸಿಪ್ಲಿನ್ ನೋಡಿಬಿಟ್ಟು ನಿಮ್ಮ ಕಡೆಗೆ ಈ ಪರ್ಸನ್ನ ಕಳಿಸ್ತಾರೆ. ಆ ಥರ ಐ ಫೀಲ್ ಥ್ರೂ ಯುವರ್ ವರ್ಕ್ ತುಂಬ ಜನರಿಗೆ ನಿಮ್ಮ ವರ್ಕ್ ಇಂದ ಈ ಪರ್ಸನ್ನ ಮೀಟ್ ಆಗೋ ಪಾಸಿಬಿಲಿಟೀಸು ಇದೆ. ಓಕೆ, ದ್ಯಾಟ್ ವಾಸ್ ದ ಮೆಸೇಜ್ ಗ್ರೂಪ್ 1. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಮಾಡಿದೆ ಮೆಸೇಜಸ್. ನನಗಂತೂ ಒಂಥರ ಇಷ್ಟ ಆಗುತ್ತೆ. ಲೈಕ್ ಗಡಿಬಿಡಿ ತುಂಬ ಜನ ಫಾಸ್ಟಾಗಿ ಮಾಡಿ ಅಂತ ಇದ್ರಿ. ನಾನು ಆ ಕಮೆಂಟ್ಸ್ನ ಫಾಲೋ ಮಾಡ್ತಾ ಇದ್ದೆ. ಬಟ್ ಐ ಫೀಲ್ ತುಂಬ ಸ್ಲೋ ಆಗಿ ಮಾಡಿದ್ರೆ ತುಂಬ ಮೆಸೇಜಸ್ ಬರುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಸ್ಲೋ ಅನಿಸಿದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ಲೇ ಬ್ಯಾಕ್ ಸ್ಪೀಡ್. ಅದನ್ನು ಫಾಸ್ಟಿಗೆ ಮಾಡಿಕೊಂಡ್ರೆ ನೀವು ಬೇಗ ಕೇಳಿಸ್ಕೋಬೋದು. ದ್ಯಾಟ್ಸ್ ಇಟ್. ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಲೈಫಲ್ಲಿ ಅದನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಇಲ್ಲಿ ತನಕ ಮೆಸೇಜ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು ಆಲ್. ಬಾಯ್. ಹೆಲೋ ಗ್ರೂಪ್ 2 ಯಾರೆಲ್ಲ ಈ ಒಂದು ಟೈಮ್ ಸ್ಟ್ಯಾಂಪ್ ಚೂಸ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಗ್ರೂಪ್ 2ನೇ ಆಗಿರುತ್ತೆ. ಸೊ ಲೆಟ್ಸ್ ಸಿ ನಿಮ್ಮ ಸೋಲ್ಮೇಟ್ ಬಗ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ. ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ ಇಲ್ವಾ, ಅವರ ಪರ್ಸ್ನಾಲಿಟಿ ಹೆಂಗಿರುತ್ತೆ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಆ ಒಂದು ಮೆಸೇಜ್ನ ನಾನು ಕ್ಲೈಮ್ ಮಾಡ್ಕೊಳ್ಲೇಬೇಕು, ಅಟ್ರ್ಯಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮೈಕ್ ಆನ್ ಆಗಿದೆ ಅಲ್ವಾ? ಓಕೆ, ಆನ್ ಆಗಿದೆ. ಸೊ ಒನ್ ಥಿಂಗ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್
ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ ಇಲ್ವಾ, ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ರೈಟ್, ಲೆಟ್ಸ್ ಸಿ ಫಾರ್ ಗ್ರೂಪ್. ಎರಡೆರಡು ಬಂದು ಎರಡೆರಡು ನಾನು ತಕ್ಕೊಳ್ಳೋದೇ ಇಲ್ಲ. ಒನ್ ಬೈ ಒನ್ ಹೋಗೋಣ, ಯಾಕೆ ಸುಮ್ಮನೆ ಆಗ್ತೇನೆ. ರೈಟ್, ಒಂದು ಇಂಪಾರ್ಟೆಂಟ್ ಮೆಸೇಜ್ನ ಫುಲ್ ಕ್ಲಾರಿಟಿ ವೈಸ್ ಹೇಳೋಣ, ಎಲ್ಲ ಮಿಕ್ಸ್ 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 ಮಾಡ್ಕೊಂಡು ಹೋಗೋದು ಯಾಕೆ ಅಲ್ವಾ. ದೇರ್ ಇಸ್ ನೈಟ್ ಆಫ್ ಕಪ್ಸ್. ಐ ಫೀಲ್ ಲೈಕ್ ಈ ಪರ್ಸನ್ ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ. ಮೇ ಬಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅನ್ನೋದಕ್ಕಿಂತ ಮೇ ಬಿ ಒನ್ ಸೈಡೆಡ್ ಆಗಿರೋ ಪಾಸಿಬಿಲಿಟೀಸು ಇದೆ ಗ್ರೂಪ್ 1. ಸೊ ವಾಟ್ ಐ ಆಮ್ ಸೀಯಿಂಗ್ ಈಸ್ ಡೆಫಿನೆಟ್ಲಿ ಈ ಪರ್ಸನ್ನ ಮೀಟ್ ಮಾಡಿದ್ದೀರಾ. ಡೆಫಿನೆಟ್ಲಿ ಅವ್ರನ್ನ ನೋಡಿದ ಕೂಡ ನಿಮಗೆ ಇಷ್ಟ ಆಗಿದೆ. ಮಾತುಕತೆ ಕೂಡ ಮಾಡ್ಕೊಂಡಿದ್ದೀರಾ. ಇಟ್ಸ್ ಲೈಕ್ ಅವರು ಕೂಡ ಒಂದು ಪಾಯಿಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅಂದರೆ ಅಟ್ಲೀಸ್ಟ್ ಸೈನ್ಸ್ ಕೊಟ್ಟಿದ್ದಾರೆ ದಟ್ ಶ್ಯೂರ್ ಹಿ ಲೈಕ್ಸ್ ಯು ಅಂತ ಸೈನ್ಸ್ ಅಟ್ಲೀಸ್ಟ್ ನಿಮಗೆ ಕೊಟ್ಟಿದ್ದಾರೆ. ಎಟ್ ದ ಸೇಮ್ ಟೈಮ್ ನೀವು ಕೂಡ ಅವ್ರ ಜೊತೆ ಮಾತಾಡ್ಸಿದ್ದೀರಾ, ಮೀಟ್ ಮಾಡಿದ್ದೀರಾ, ಮೂಮೆಂಟ್ಸ್ ಆಗಿದೆ ನಿಮ್ಮಿಬ್ರು ಮಧ್ಯ ಅಂತಲೂ ಹೇಳ್ಬೋದು. ಸೊ ಐ ಫೀಲ್ ಈ ಪರ್ಸನ್ ಆಲ್ರೆಡಿ ನಿಮ್ಮ ಒಂದು ಲೈಫಲ್ಲಿ ಇದ್ದಾರೆ. ನೀವು ಆಲ್ರೆಡಿ ಕಾಂಟ್ಯಾಕ್ಟಲ್ಲಿದ್ದೀರಾ ಈ ಪರ್ಸನ್ ಜೊತೆ, ಆ್ಯಂಡ್ ಎಮೋಷ್ನಲಿ ಕೂಡ ಕನೆಕ್ಟ್ ಆಗಿದ್ದೀರಾ. ಬಿಕಾಸ್ ನೈಟ್ ಆಫ್ ಕಪ್ಸ್, ಇಟ್ಸ್ ಅ ಕೈಂಡ್ ಆಫ್ ಎನ್ ಎಮೋಷ್ನಲ್ ಕನೆಕ್ಷನ್. ಮೇ ಬಿ ಇನ್ನೂ ನಿಮಗೆ ಆ ಒಂದು ಡೀಪ್ ಲವ್ ಅನ್ನೋದೊಂದು ಆಗಿಲ್ಲ. ಡೀಪ್ ಲವ್ ಅಂತ ಆಗಿದ್ರೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇತ್ತು. ಸೊ ನೈಟ್ ಅಂದರೆ ಇಟ್ಸ್ ಸ್ಟಿಲ್ ಅನ್ ಇಮ್ಮೆಚ್ಯೂರ್ ಸ್ಟೇಟ್ ಓನ್ಲಿ. ಸೊ ಯು ಲೈಕ್ ದಿಸ್ ಪರ್ಸನ್, ಆ ಪರ್ಸನ್ನಿಗೂ ನಿಮ್ಗೆ ಕಂಡ್ರೆ ಇಷ್ಟ ಇದೆ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮ್ಯೂಚುವಲ್ ಫೀಲಿಂಗ್ಸ್ ನಿಮ್ಮಿಬ್ರು ಮಧ್ಯೆ ಇದೆ ಅಂತ ಹೇಳ್ಬೋದು. ಇಟ್ಸ್ ನಾಟ್ ದಟ್ ನಿಮಗೆ ಮಾತ್ರ ಅಂತ ಅಲ್ಲ, ಒನ್ ಸೈಡೆಡ್ ಅನ್ನೋದಕ್ಕಿಂತ ಮೇ ಬಿ ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಮೇ ಬಿ ಅಂಥ ಒಂದು ಡೀಪ್ ಕಾನ್ವರ್ಸೇಷನ್ ಇಬ್ರು ಲೈಫ್ ಬಗ್ಗೆ ಮಾತಾಡ್ಕೊಂಡಿಲ್ಲ, ಫ್ಯೂಚರ್ ಬಗ್ಗೆ ಮಾತಾಡ್ಕೊಂಡಿಲ್ಲ. ಬಟ್ ನಿಮಗೆ ಇವ್ರು ಕಂಡ್ರೆ ಇಷ್ಟ ಇದೆ, ಅವ್ರಿಗೆ ನಿಮ್ಗೆ ಕಂಡ್ರೆ ಇಷ್ಟ ಇದೆ. ಆ್ಯಂಡ್ ಈ ಪರ್ಸನ್ನ ನೀವು ಆಲ್ರೆಡಿ ಅಟ್ಲೀಸ್ಟ್ ಈ ಪರ್ಸನ್ನ ಮೀಟ್ ಆಗಿದ್ದೀರಾ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ, ಅಟ್ಲೀಸ್ಟ್ ಒಂದೆರಡು ಸತಿ ಮಾತಾಡ್ಸಿದ್ದೀರಾ, ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಆ್ಯಂಡ್ ಮೇ ಬಿ ಪಾಸಿಬಿಲಿಟಿ ಇದೆ ದಟ್ ಈವನ್ ಕರೆಂಟ್ ಸಿಚುವೇಶನಲ್ಲೂ ಕೂಡ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ದಟ್ ಈಸ್ ಫಾರ್ ಶೋರ್. ಆ್ಯಂಡ್ ಐ ಫೀಲ್ ಈ ಒಂದು ಮೂಮೆಂಟಲ್ಲಿ ಇವಾಗ ಒಂದು ಮೆಸೇಜ್ ನೋಡ್ತಾ ಇದ್ದೀರಲ್ವ, ಇವಾಗ ನಿಮ್ಮ ಮೈಂಡಲ್ಲಿ ಒಂದು ಪರ್ಸನ್ ನೇಮ್ ರನ್ ಆಗ್ತಾ ಇದೆ, ಒಬ್ರನ್ನ ನೆನಪಿಸ್ಕೊತಾ ಇದ್ದೀರಾ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಅವರು ಆಗಿರಬಹುದು. ಲೆಟ್ಸ್ ಸಿ. ತುಂಬ ಜನ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಮುಂಚೆನೇ ಹೇಳ್ದಂಗೆ, ರಿಲೇಷನ್ಶಿಪ್ಪಲ್ಲಿ ನೀವಿದ್ರೂ ಇರಬಹುದು, ಎಕ್ಸ್ಪ್ರೆಸ್ ಮಾಡಿರಬಹುದು. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರ ಫೇಸ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಬರ್ತಾ ಇದೆ. ಐ ಆಮ್ ಗೆಟಿಂಗ್ ದಟ್ ಕೈಂಡ್ ಆಫ್ ಮೆಸೇಜ್. ಬಟ್ ಈ ಕರೆಂಟ್ ಸಿಚುವೇಶನಲ್ಲಿ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಹೆಂಗಿದೆ ಅಂತ ನೋಡೋಣ ಅಲ್ವಾ. ಲೈಕ್ ಒಂದು ಕ್ಲಾರಿಟಿ ಸಿಗುತ್ತೆ. How is the correct connection between you both current situationally? There is devil. It's not like relationship ಅಲ್ಲಿ ಇದ್ದೀರಾ ಅಂತ, ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತ. It's more like, ಸೊ ದ ಥಿಂಗ್ ಈಸ್, ಒಬ್ರಿಗೊಬ್ರಿಗೊಂದು ಇಷ್ಟ ಇದೆ, ಬಟ್ ನಿಮಗೆ ಒಂದು ಹೆಲ್ದಿ ರಿಲೇಷನ್ಶಿಪ್ಪಿಗೆ ಬರೋಕ್ಕಾಗ್ತಾ ಇಲ್ಲ. ಏನೋ ಪ್ರಾಬ್ಲಮ್ ಇದೆ, ಯಾವುದೋ ಥರ್ಡ್ ಪರ್ಸನ್ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಅಥವಾ ಇಲ್ಲಿ ಯಾರೋ ಒಬ್ರು ಕಮಿಟ್ಮೆಂಟಿಗೆ ರೆಡಿ ಆಗಿಲ್ಲ, ಜಸ್ಟ್ ಸಿಚುವೇಶನ್ಶಿಪ್ ಅಂತ ಏನು ಹೇಳ್ತೀವಿ, ಅಥವಾ ಜಸ್ಟ್ ಲಿವ್ ಇನ್ ದ ಮೂಮೆಂಟ್ ಕೈಂಡ್ ಆಫ್ ಕನೆಕ್ಷನಲ್ಲಿದ್ದೀರಾ. ನಿಮ್ಮಿಬ್ರ ಮಧ್ಯೆ ಫ್ಯೂಚರ್ ಪ್ಲ್ಯಾನ್ಸ್ ಏನೂ ಅಷ್ಟು ಇಲ್ಲ. ಬಟ್ ಇಬ್ರಿಗೂ ಗೊತ್ತು, ಇಬ್ರನ್ನ ಕಂಡ್ರು ಒಬ್ರಿಗೊಬ್ರಿಗೆ ಇಷ್ಟ ಇದೆ ಅಂತ ಚೆನ್ನಾಗಿ ಗೊತ್ತಿದೆ. ಇಬ್ರಿಗೂ ಗೊತ್ತು, ಲೈಕ್ ಇಬ್ರಿಗೂ ಆ ಕಮಿಟ್ಮೆಂಟ್ ಇಶ್ಯೂ ಇದೆ. ಇಬ್ರು ಇವಾಗಲೇ ಸೀರಿಯಸ್ ಆಗೋದಕ್ಕೆ ರೆಡಿ ಇಲ್ಲ. ಮೇ ಬಿ ನಿಮ್ಮಿಬ್ರ ಮಧ್ಯೆ ಒಂದು ಬ್ಯಾಡ್ ಪಾಸ್ಟ್ ಇದ್ರೂ ಇರಬಹುದು. ಇಟ್ಸ್ ಲೈಕ್ ನಿಮಗೆ ಅವ್ರ ಕಂಡ್ರೆ ಇನ್ನೂ ಇಷ್ಟ ಇದೆ, ಬಟ್ ದೇರ್ ಈಸ್ ಸಮಥಿಂಗ್ ಟಾಕ್ಸಿಕ್ ನಿಮ್ಮಿಬ್ರು ಮಧ್ಯದಲ್ಲಿ. ಟಾಕ್ಸಿಕ್ ಮೆಮೊರೀಸ್, ಟಾಕ್ಸಿಕ್ ಮೂಮೆಂಟ್ಸ್, ಇದನ್ನ ಕನೆಕ್ಷನ್ನ ಹೆಲ್ದಿಯಾಗಿ ತೊಗೊಂಡು ಹೋಗೋಕ್ಕಾಗಿಲ್ಲ ನಿಮಗೆ. ಸಮ್ ಇಶ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು, ಅಥವಾ ಹೆಲ್ದಿಯಾಗಿ ತೊಗೊಂಡು ಹೋಗೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಒನ್ ಎಲ್ಸ್, ಬಿಕಾಸ್ ಆಫ್ ಸಮ್ ಇಶ್ಯೂಸ್ ನಿಮ್ಮಿಬ್ರು ಮಧ್ಯ ಅಂತ ಒಂದು ಹೆಲ್ದಿ ರಿಲೇಷನ್ಶಿಪ್ ಇವಾಗಿಲ್ಲ.
ಬಟ್ ಇಟ್ಸ್ ಟೋಟಲಿ ಫೈನ್. ಬಿಕಾಸ್ ನಾನು ಒಂದು ಥಿಂಗ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೋಲ್ಮೇಟ್ ಅಂದ್ಕೂಡಲೇ ನೀವು ಅವ್ರನ್ನೇ ಮದುವೆ ಆಗ್ಬೇಕನ್ನೋದು ಏನೂ ಇಲ್ಲ. ಯು ಟೆಲ್ ಮಿ, ಮದುವೆ ಆದವ್ರು ಎಷ್ಟು ಜನ ಖುಷಿಯಾಗಿದ್ದಾರೆ? ಮೀನ್ ನಮ್ಮ ಪೇರೆಂಟ್ಸ್ ಜನ್ರೇಷನ್ ಬಿಡಿ, ಅದಾದಮೇಲೆ ಲೈಕ್ ತುಂಬ ಜನ ಒಂದು ಮದುವೆನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ತಗೊತಾರೆ, ಮದುವೆನ ಒಂದು ಚೈನ್, ಒಂದು ಬಂಧನ ಥರ ತಗೊತಾರೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಗ್ರೂಪ್ 2, ಈ ಪರ್ಸನ್ ಡಸಂಟ್ ನೆಸೆಸರಿಲಿ ಹ್ಯಾವ್ ಟು ಬಿ ನೀವು ಅವ್ರನ್ನ ಮದುವೆನೇ ಆಗಬೇಕಂತ ಇಲ್ಲ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದರು, ನಿಮಗೊಂದು ಕಾರ್ಮಿಕ್ ಲೆಸನ್ನ ಕಲಿಸ್ಕೊಟ್ರು, ಒಂದು ನೆಗೆಟಿವ್ ಲೆಸನ್ನ ಕಲಿಸ್ಕೊಟ್ರು, ನೆಗೆಟಿವಿಂದ ಹೆಂಗೆ ಹೊರಗೆ ಬರೋದು ಅಂತ ಕೂಡ ನೀವು ಕಲ್ತ್ಕೊಂಡಿದ್ದೀರಾ. ಇಟ್ ವಾಸ್ ನಾಟ್ ಈಸಿ. ಈ ಪರ್ಸನ್ ಜೊತೆ ಜರ್ನಿ ಅಷ್ಟು ಈಸಿಯಾಗಿರಲಿಲ್ಲ. ಬಟ್ ಟ್ರಸ್ಟ್ ಮೀ, ಈ ಪರ್ಸನ್ನ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ. ಫಾರ್ ಸಮ್ ಆರ್ ದಿ ಅದರ್ ರೀಸನ್ ಈ ಪರ್ಸನ್ ಜೊತೆ ಒಂದು ಹೆಲ್ದಿ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಬಟ್ ಯು ಸ್ಟಿಲ್ ಲೈಕ್ ದಿಸ್ ಪರ್ಸನ್. ಹಾಗಂತ ಈ ಪರ್ಸನ್ ನೀವು ಹೇಟ್ ಮಾಡ್ತೀರಾ, ಈ ಪರ್ಸನ್ ನಿಮಗೆ ಎನಿಮಿ ಆ ಥರ ಅಲ್ಲ. ಬಟ್ ಒಂದು ಪ್ರಾಪರ್ ಬೌಂಡ್ರೀಸ್ನ ಹಾಕ್ಕೊಂಡು ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಇವಾಗ ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ನಿಮಗೆ ಡಬಲ್ ಕನ್ಫರ್ಮೇಷನ್ ಆಗುತ್ತೆ. ದೇರ್ ಈಸ್ ಚಾರಿಯಟ್, ಡೆಫಿನೆಟ್ಲಿ ವೆರಿ ಕಾಂಪಿಟೇಟಿವ್ ಪರ್ಸನ್ ಇವರು, ಎಕ್ಸ್ಟ್ರೋವರ್ಟ್. ಈವನ್ ದೋ ಇವರ ಒಂದು ಝೋಡಿಯಾಕ್ ಸೈನ್ ಕಟಕ ರಾಶಿ ಆಗಿರ್ಬೋದು, ವೃಶ್ಚಿಕ ರಾಶಿ ಆಗಿರ್ಬೋದು, ಮೀನರಾಶಿ ಆಗಿರ್ಬೋದು, ಮಕರ ರಾಶಿ ಕೂಡ ಆಗಿರಬಹುದು, ಬೆಟ್ ಎಕ್ಸ್ಟ್ರೋವರ್ಟ್. ಈ ಪರ್ಸನ್ ಎಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ನೀವೇನೋ ಒಂದು ಪ್ಲ್ಯಾನ್ ಹೇಳ್ತೀರಾ, ಇವಾಗ ನಾವು ಯಾವುದಾದ್ರು ಒಂದು ಪ್ಲೇಸಿಗೆ ಹೋಗೋಣ, ಮುಂಬೈಗೆ ಹೋಗೋಣ, ಥ್ರೂ ಟ್ರೈನ್ ಹೋಗೋಣ ಅಂತ ನೀವು ಹೇಳ್ಬೋದು. ಇವರು ಅದಕ್ಕೆ ಎಸ್ ಅನ್ನಲ್ಲ. ಇವರು ವೆಹಿಕಲಲ್ಲಿ ಹೋಗೋಣ, ನಮ್ಮದೇ ವೆಹಿಕಲಲ್ಲಿ ಹೋಗೋಣ, ಸೊ ಎಲ್ಲದಕ್ಕೂ ಇವರು ಅಡ್ಜಸ್ಟ್ ಹಾಕೊಂಡು ಹೋಗುವಂಥ ಒಂದು ಪರ್ಸನ್ ಅಲ್ಲ. ಅವ್ರದ್ದೇ ಆದ ವ್ಯೂಸ್ ಇರುತ್ತೆ, ಅವ್ರದ್ದೇ ಆದ ಒಪಿನಿಯನ್ಸ್ ಎಲ್ಲದಕ್ಕೂ ಇರುತ್ತೆ. ಲೈಫ್ನ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ, ಲೈಫ್ನ ಕಾಂಪಿಟೇಟಿವ್ ಆಗಿ ತಗೊತಾರೆ. ಐ ಫೀಲ್ ನಿಮ್ಮಿಬ್ಬರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ, ಪರ್ಸ್ನಾಲಿಟಿ ವೈಸ್, ಒಪಿನಿಯನ್ ವೈಸ್. ಮೇ ಬಿ ದಟ್ ಈಸ್ ದ ರೀಸನ್ ನಿಮಗೆ ಒಂದು ಕನೆಕ್ಷನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕಾಗಲಿಲ್ಲ. ಆ ಒಂದು ಡಿಫ್ರೆನ್ಸ್ ಮೈಟ್ ಬಿ ದ ರೀಸನ್ ನೀವು ಅಷ್ಟು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕಾಗಲಿಲ್ಲ ಕನೆಕ್ಷನ್. ಒಪಿನಿಯನ್ಸಲ್ಲೂ ಕೂಡ ಡಿಫ್ರೆನ್ಸ್. ಅವರು ವೈಟ್ ಅಂದರೆ ನೀವು ಬ್ಲ್ಯಾಕ್ ಅಂತ ಇದ್ದೀರಿ, ಅಷ್ಟು ಮಟ್ಟಿಗೆ ಡಿಫ್ರೆನ್ಸಸ್ ಇದೆ. ಬಿಟ್ ಕಾಂಪಿಟೇಟಿವ್, ಎಕ್ಸ್ಟ್ರೋವರ್ಟ್, ವಾಸ್ ನೆವರ್ ರೆಡಿ. ಪರ್ಸನ್ ಯಾವತ್ತೂ ರೆಡಿಯಾಗಿರಲಿಲ್ಲ ಒಂದು ಎಮೋಷ್ನಲ್ ಕನೆಕ್ಷನ್ಗೆ, ಒಂದು ಕಮಿಟ್ಮೆಂಟಿಗೆ ರೆಡಿಯಾಗಿರಲಿಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ಏಮ್ ಇತ್ತು, ಅವ್ರದ್ದೇ ಆದ ಒಂದು ಆ್ಯಂಬಿಷನ್ ಇತ್ತು, ಇವಾಗಲೂ ಕೂಡ ಇದೆ. ಆ್ಯಂಡ್ ಇವಾಗಲೂ ಕೂಡ ಅವರು ಆ ಒಂದು ಆ್ಯಂಬಿಷನ್ ಹಿಂದೆ ಹೋಗ್ತಾ ಇದ್ದಾರೆ, ಆ್ಯಂಬಿಷನ್ ಹಿಂದೆ ಓಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ಯುವರ್ ಸೋಲ್ಮೇಟ್. ಓಕೆ, ದಟ್ಸ್ ರಿಯಲಿ ಬ್ಯೂಟಿಫುಲ್. ಲೆಟ್ ಮೀ ಸಿ, ಇವಾಗ ನಿಮ್ಮಿಬ್ರು ಮಧ್ಯ ಮತ್ತೆ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆಯಾ, ಅಥವಾ ಇಸ್ ದಿಸ್ ದ ಎಂಡಿಂಗ್? ಲೆಟ್ಸ್ ಸಿ. ಗ್ರೂಪ್ 2, ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್. ಮೀಟ್ ಆಗ್ತೀರಾ ನೀವು ಅಗೇನ್, ಬಟ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸ್ಲೋ. ಅಂದರೆ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತಿಂದ ಒಂದು ನೆಕ್ಸ್ಟ್ 2 to 3 years ಪ್ರಾಬ್ಲಿ ನೀವು ಮೀಟ್ ಆಗಲ್ಲ, ಅಥವಾ ತುಂಬ ಸ್ಲೋ ಆಗಿ ಹೋಗುತ್ತೆ ಕನೆಕ್ಷನ್. ಇವಾಗ ಹೆಂಗಿದೆ ಹಾಗೆ ಇರುತ್ತೆ. ಅನದರ್ 2 to 3 years ಏನು ಮ್ಯಾಕ್ಸ್ ಚೇಂಜ್ ಆಗಲ್ಲ. ಸೊ ದೇರ್ ಇಸ್ ಸಮ್ ಕಾರ್ಮಿಕ್ ಎನರ್ಜಿ, ಲೆಸನ್ಸ್ ಕಲಿಯೋದಕ್ಕಿದೆ. ನೀವಿನ್ನು ಇವಾಗ ಕರೆಂಟ್ ಸಿಚುವೇಶನಲ್ಲಿ ಹೆಂಗಿದೆ ಹಾಗೆ ಇರುತ್ತೆ ನಿಮ್ಮ ಒಂದು ಕನೆಕ್ಷನ್. ಅನದರ್ 2 to 3 years ವರೆಗೂ ಅದ್ರಲ್ಲಿ ಜಾಸ್ತಿ ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ. ಟಾಕ್ಸಿಕ್ ಆಗಿದೆ ಅಂದರೆ ಟಾಕ್ಸಿಕ್ ಆಗೇ ಇರುತ್ತೆ. ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಅಂದರೆ ನೀವು ಕಾಂಟ್ಯಾಕ್ಟಲ್ಲಿ ಇರಲ್ಲ ಇಬ್ಬಿಬ್ರು. ಅವ್ರವ್ರು ನಿಮ್ಮ ಆ್ಯಂಬಿಷನ್ ಮೇಲೆ ಫೋಕಸ್ಡ್ ಆಗಿರ್ತೀರಾ. ಸೊ ಐ ಫೀಲ್ ಇವಾಗ ಹೆಂಗಿರುತ್ತೆ ಹಾಗೆ ಇರುತ್ತೆ ನಿಮ್ಮಿಬ್ರ ಮಧ್ಯೆ ಬಾಂಡಿಂಗ್ ಅಂತ. ಒಂದು ಮ್ಯಾರೇಜ್ ಕೈಂಡ್ ಆಫ್ ಕಾರ್ಡ್ ನಾನು ನೋಡ್ತಾ ಇಲ್ಲ. ಇದ್ರದ್ದೇ ಆದ ಒಂದು ಕಲರ್ ಇದೆ ನಿಮ್ಮ ಕನೆಕ್ಷನ್ಗೆ. ಇದ್ರದ್ದೇ ಆದ ಒಂದು ಯೂನಿಕ್ ರೂಲ್ಸ್ ಇದೆ, ಯೂನಿಕ್ ಕಲರ್ ಇದೆ. ಅದನ್ನ ಇಬ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಇಬ್ಬರು ರೆಡಿ ಇಲ್ಲ, ಲೈಕ್ ಆ ಸ್ಟೆಪ್ ಇನ್ ಆಗಿಬಿಟ್ಟು ಒಂದು ಬೋಲ್ಡ್ ಸ್ಟೆಪ್ ತಗೊಂಡು
ಮದ್ವೆಗೆ ತಗೊಂಡು ಹೋಗೋಕ್ಕೆ, ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ, ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದಕ್ಕೆ ಯು ಬೋತ್ ಆರ್ ನಾಟ್ ರೆಡಿ. ಆ ಒಂದು ಬೋಲ್ಡ್ ಸ್ಟೆಪ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಓಕೆ, ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಸಜೆಷನ್ ಏನಿದೆ ನೋಡೋಣ. ವಾಟ್ಸ್ ದ ಸಜೆಷನ್? ದೇರ್ ಇಸ್ ಪೇಜ್ ಆಫ್ ಕಪ್ಸ್, ಒಂದು ಫ್ರೆಶ್ ಲವ್, ಒಂದು ಫ್ರೆಶ್ ಕನೆಕ್ಷನ್. ಐ ಫೀಲ್ ದೇರ್ ಇಸ್ ಸಮ್ಮನ್ ಎಲ್ಸ್. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಒಬ್ಬರೇ ಸೋಲ್ಮೇಟ್ ಆಗಿರಲ್ಲ ಲೈಫಲ್ಲಿ, ಇಬ್ರು ಮೂರು ಜನ ಸೋಲ್ಮೇಟ್ಸ್ ಇರ್ತಾರೆ. ಐ ಡೋಂಟ್ ನೋ, ದಿಸ್ ಇಸ್ ಫಸ್ಟ್ ಟೈಮ್ ನನ್ನ ಒಂದು ರೀಡಿಂಗಲ್ಲಿ ಬರ್ತಾ ಇದೆ. ಐ ಡೋಂಟ್ ನೋ ವಾಟ್ ಐ ಆಮ್ ಟೆಲ್ಲಿಂಗ್ ಆಲ್ಸೋ. ಬಟ್ ಗ್ರೂಪ್ 2, ಐ ಫೀಲ್ ದೇರ್ ಇಸ್ ಸಮ್ಮನ್ ಎಲ್ಸ್ ಕಮಿಂಗ್. ಈ ಪರ್ಸನ್ಗೆ ಸ್ಟಿಕ್ ಆನ್ ಆಗಬೇಡಿ. ದೇರ್ ಇಸ್ ಸಮ್ಮನ್ ಎಲ್ಸ್ ನಿಮ್ಮ ಲೈಫಲ್ಲಿ ಬರೋದಕ್ಕಿದೆ. ನಿಮ್ಮ ಲೈಫ್ನ ಇನ್ನೂ ಬ್ಯೂಟಿಫುಲ್ ವೇಯಲ್ಲಿ ತಗೊಂಡು ಹೋಗೋದಕ್ಕಿದೆ. ಈ ಪರ್ಸನ್ ಕೂಡ ನಿಮ್ಮ ಲೈಫ್ನ ಒನ್ ಆರ್ ದಿ ಅದರ್ ವೇ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಯಾರ ಬಗ್ಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಅವರು ಕೂಡ ನಿಮ್ಮ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಸ್ ಆ್ಯಂಡ್ ಲೆಸನ್ಸ್ ಕೂಡ ಕಲಿಸ್ಕೊಟ್ಟಿದ್ದಾರೆ. ಬಟ್ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಟು ಲುಕ್ ಎಟ್ ನ್ಯೂ ಪರ್ಸನ್, ನ್ಯೂ ಡೋರ್. ಇಲ್ಲಿಗೆ ಸ್ಟಕ್ ಆಗಬೇಡಿ. ಬಿಕಾಸ್ ಅಲ್ಲಿ ಡೆವಿಲ್ ಬಂದಾಯಿತು ಅಂದರೆ, ನಾನು ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ. ಡೆವಿಲ್ ಬಂತು ಅಂದರೆ ದೇರ್ ಇಸ್ ಸಮ್ ಟಾಕ್ಸಿಕ್, ದೇರ್ ಇಸ್ ಸಮ್ ಕಾರ್ಮಿಕ್ ಥಿಂಗ್. ಸೊ ನನ್ನ ಹತ್ರ ಕನೆಕ್ಷನ್ಸ್ನ ಜಾಸ್ತಿ ಪುಷ್ ಕೂಡ ಮಾಡಲ್ಲ. ಸರಿ ಮಾಡ್ಕೊಳ್ಳಿ, ಸರಿ ಮಾಡಿ, ಡ್ಯಾಮೇಜ್ ಆಗಿದೆ ರಿಪೇರಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಇಲ್ಲ. ಐ ಫೀಲ್ ಫೋಕಸ್ ಆನ್ ಯುವರ್ ಫ್ಯೂಚರ್. ದೇರ್ ಇಸ್ ಸಮ್ ಒನ್ ಎಲ್ಸ್, ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ದೇ ಆರ್ ಟ್ರೈಂಗ್ ಟು ಮೆಸೇಜ್ ಯು, ದೇ ಆರ್ ಟ್ರೈಂಗ್ ಟು ಗೆಟ್ ಇನ್ಸೈಡ್ ಯುವರ್ ಲೈಫ್, ದೇ ಆರ್ ಟ್ರೈಂಗ್ ಟು ಬಿ ದೇರ್. But maybe it's an indication you need to focus on new things, new changes, new offers, new opportunities. Okay, just listen to your heart. Page of cups ಅಂತ ಬಂದರೆ ಜಾಸ್ತಿ ಮೈಂಡನ್ನು ಯೂಸ್ ಮಾಡಲ್ಲ. ಜಸ್ಟ್ ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನ ಕೇಳಿ. ಹಾರ್ಟ್ ನಿಮಗೆ ಇವಾಗ ಚೈಲ್ಡಿಶ್ ವೇಯಲ್ಲಿ ಹೇಳ್ತಾ ಇದೆ ಅನ್ನಿಸ್ಬೋದು, ಬಟ್ ಫಾಲೋ ಯುವರ್ ಹಾರ್ಟ್. ಜಾಸ್ತಿ ಮೆಚ್ಯೂರ್ಡಾಗಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನ ಮಾಡಿ. ಕರೆಂಟ್ ಪರ್ಸನ್ ನಿಮ್ಮ ಮೈಂಡಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು ಅನಿಸ್ತಾ ಹೋಗಿ ಮಾತಾಡಿ. ಕನೆಕ್ಟ್ ಆಗಬೇಕಾ ಕನೆಕ್ಟ್ ಆಗಿ, ರಿಕ್ವೆಸ್ಟ್ ಕಳಿಸ್ಬೇಕಾ ರಿಕ್ವೆಸ್ಟ್ ಕಳಿಸಿ. ಓಪನ್ ಅಪ್ ಆ್ಯಂಡ್ ನಿಮ್ಮ ಹಾರ್ಟನ್ನು ಫಾಲೋ ಮಾಡಿ. ಅಟ್ಲೀಸ್ಟ್ ಜಾಸ್ತಿ ಯೋಚನೆ ಮಾಡಬೇಡಿ, ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ, ಜಾಸ್ತಿ ಕ್ಯಾಲ್ಕುಲೇಟೆಡ್ ಆಗಿ ಡಿಸಿಷನ್ಸ್ ತೊಗೋಬೇಡಿ. ವಾಟ್ ಯುವರ್ ಹಾರ್ಟ್ ಈಸ್ ಟೆಲ್ಲಿಂಗ್, ನಿಮ್ಮ ಇನ್ನರ್ ಫೀಲಿಂಗ್ ಏನು ಹೇಳ್ತಾ ಇದೆ, ಜಸ್ಟ್ ಫಾಲೋ ಇಟ್. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತದೆ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತೇಳಿ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಐ ಲವ್ ಯು. ಓ ಬಾಯ್.